2026 ಸಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಒಂದು 9 ಗಂಟೆ ಅಷ್ಟೊತ್ತಿಗೆ ಈರಪ್ಪ ತಂದೆ ಫಕೀರಪ್ಪ ಅವರು 63 ವಯಸ್ಸವರು ಒಂದು ಕಂಪ್ಲೇಂಟ್, ಒಂದು ಮರ್ಡರ್ದ ಕೇಸ್ ಬಗ್ಗೆ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದರಲ್ಲಿ ಮೃತಪಟ್ಟವರದ ಹೆಸರು ಡಾಕ್ಟರ್ ರಮೇಶ್ ಫಕೀರಪ್ಪ ಕಲ್ಕುಟ್ಕರ್ ಅವರು. ಇವರು ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾರೆ. ವಯಸ್ಸು 52 ವರ್ಷ. ಮತ್ತೆ ಇವ್ರಿಗೆ ಅವ್ರ ಮೊದಲನೇ ಹೆಂಡತಿ ಅವರು ತೀರ್ಕೊಂಡು ಒಂದು 5 ತಿಂಗಳು ಆಗಿರುತ್ತೆ. ಮತ್ತೆ ಅವ್ರಿಗೆ 2ನೇ ವಿವಾಹ ಮಾಡಬೇಕು ಅಂತ ಇಂದು ದಿನಾಂಕ 20ಕ್ಕೆ ಪ್ಲಾನ್ ಆಗಿರುತ್ತೆ. ಇವ್ರಿಗೆ ಮಕ್ಕಳು ಇಬ್ಬರು ಇರ್ತಾರೆ. ಇಬ್ಬರು ಕೂಡ ಓದಿ ಬೇರೆ ಊರಲ್ಲಿ ಇರ್ತಾರೆ. ಸೊ ಇವ್ರಿಗೆ ಮದುವೆ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋಕ್ಕೆ, ಪ್ಲಸ್ ಜೊತೆಗೆ ಇವ್ರಿಗೋಸ್ಕರ ಇದು ಪ್ಲಾನ್ ಮಾಡಿ ಮದುವೆ ಮಾಡಿಸೋಕ್ಕೆ ನಿರ್ಧಾರ ಮಾಡಿದ್ರು. ಸೊ ಅವತ್ತಿನ ದಿವಸ ರಾತ್ರಿ ಅವರು ಮನೇಲಿ ಇದ್ದಿರ್ತಾರೆ ಡಾಕ್ಟರ್ ರಮೇಶ್ ಅವರು. ಇದ ನಂತರ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಅಕ್ಕದೇ ಕೂಡ ಬಂದಿರ್ತಾರೆ. ಅವ್ರು ಬಂದು ಇವ್ರಿಗೆ ಕಾಲ್ ಮಾಡಿ ನೋಡಿರ್ತಾರೆ. ಇವರಿಂದ ಏನೂ ಯಾವುದೇ ಥರ ರೆಸ್ಪಾನ್ಸ್ ಬಂದಿರೋದಿಲ್ಲ. ಮತ್ತು ಸಂಜೆ ಮನೆಗೆ ಹೋಗಿ ನೋಡಿರ್ತಾರೆ. ಸಂಜೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಅವ್ರದ್ದು ಮನೆ ಬಾಗಿಲು ಬೀಗ ಹಾಕಿರ್ತಾರೆ. ಆ ಸಮಯದಲ್ಲಿ ಇವ್ರು ಯಾಕೆ ಫೋನ್ ಎತ್ತಾ ಇಲ್ಲ, ಮತ್ತು ಏನಕ್ಕೆ ತೆಗಿತಾ ಇಲ್ಲ ಅಂತ ಸೋಫಾ ಆಫೀಸರ್ ಪ್ಲಸ್ ನಮ್ಮದು ಫಿಂಗರ್ ಪ್ರಿಂಟ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಸ್ಪಾಟ್ ಹೋಗಿ ನಾನು ಪರಿಶೀಲಿಸ್ತಾರೆ. ಇಲ್ಲಿ ಪರಿಶೀಲನೆ ಮಾಡಿದಲ್ಲಿ ನೋಡಿದ್ರೆ ನಾನು ಐಡೆಂಟಿಫೈ ಆಗಿ ಅವರೇ ರಮೇಶ್ ಮಾಡಿದೆ. ಎಲ್ಲರೂ ಒಂದು ಆಯುಧದಿಂದ ಗೇಟ್ ತಲೆ ಕುಡಿದು ಅವರು ಮನೆಯಲ್ಲಿ ಇದ್ದಿದ್ದು ಮಿಸ್ಸಿಂಗ್ ಇರುತ್ತೆ. ಅವ್ರು ಮನೆಯಲ್ಲಿ ತೊಗೊಂಡಿರೋದು. ಸೊ ಅದೇ ಸಮಯದಲ್ಲಿ ಅದನ್ನೇ ಪತ್ತೆ ಈಗಾಗಲೇ ನಮಗೆ ಆರೋಪಿಯವರು ಪತ್ತೆ ಆಗಿದ್ದಾರೆ. ಸೊ ಪತ್ತೆ ಆಗಿ ನಾವು ತನಿಖೆ ಕೈ ಮಾಡ್ತೀವಿ. ಇವಾಗ ನಮಗೆ ಪ್ರಾಥಮಿಕ ಗೊತ್ತಾಗಿರೋದೇನೆಂದರೆ ಇವರು ಪರಿಚಯ ಆಗಿದ್ದಾರೆ. ಅವರ ನೆಂಟರಲ್ಲ, ಯಾರೂ ಇಲ್ಲ ಅವರು. ಸೊ ಇವ್ರಿಗಂತಲೇ ಪರಿಚಯ ಆಗಿ ಅವ್ರ ಜೊತೆಗೆ ಪರಿಚಯದಿಂದ ಬಂದು ಇವ್ರ ಜೊತೆ ಇದ್ದರು ಅನ್ನೋದು ಗೊತ್ತಾಗಿದೆ. ಸೊ ಇನ್ನು ಇವ್ರಿಗೆ ಹೆಂಗೆ ಪರಿಚಯ ಆಗಿದ್ದಾರೆ ಮತ್ತು ಎಷ್ಟು ಏನಿತ್ತು ಅದರ ತನಿಖೆ ಬೇಕಾಗುತ್ತೆ. ಮುಂಚಿತವಾಗಿ ಯಾರಾದರೂ ಮನೆಯಲ್ಲಿ ಇದ್ದಿದ್ದಲ್ಲಿ ನಮಗೆಲ್ಲ ತಿಳಿದು ಬರ್ತಾ ಇತ್ತು, ಯಾರಾದರೂ ಇದ್ರು ಏನೇನಿತ್ತು. ಸೊ ಇವಾಗ ನಮಗೆ ತನಿಖೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದು ಅವ್ರಿಂದ ಏನು ತನಿಖೆ ಮಾಡೋದ್ರಿಂದ ನಮಗೆಲ್ಲ ಪೂರ್ಣ बोला सर। उलमा-ए कराम के साथ साथ कांग्रेस के जो अभी भी मौजूद हैं काउंसलर और लीडर्स, सबकी एक ही आवाज़ है। जो नसीर साहब के साथ जो नाइंसाफ़ी है, हम सीएम और डी के शिव कुमार से ये गुजारिश करते हैं और वार्निंग करते हैं कि जल्द से जल्द उनका जो ओहदे थे उनको वापस करें, वरना हम सब भी आइंदा इलेक्शन में आपका साथ देने के लिए तैयार नहीं है। बराए मेहरबानी इसके पर गौर करिए, क्योंकि उलमा-ए कराम के साथ हम लोकल लीडर्स और सब जितने भी मौजूद हैं, सबकी यही एक ही आवाज़ है। ಇವತ್ತು ನಮ್ಮ